ನಮಸ್ಕಾರ. ಹಾಡು ಹರಟೆ ಚಾನೆಲ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇಂದು ಇನ್ನೊಂದು ಹರಟೆ ದಿವಸ. ನಾನು ತಗೊಳ್ತಿರೋ ವಿಚಾರ ನಿಮಗೆ ಒಂದು ಕ್ವಿಜ್ ಮೂಲಕ ಕೇಳ್ತೀನಿ. ಸಾಮಾನ್ಯವಾಗಿ ನಮ್ಮ ದೇಹ ಸುಮಾರು 5 ಅಡಿ 5.5 ಅಡಿಯಿಂದ 6 ಅಡಿವರೆಗೂ ಸಾಕಷ್ಟು ಜನ ಇರ್ತಾರೆ. ಕೆಲವರು ಇನ್ನೊಂದು ಸ್ವಲ್ಪ ಕುಳ್ಳಕ್ಕಿರ್ಬೋದು, ಕೆಲವರು ಇನ್ನೊಂದು ಸ್ವಲ್ಪ ಉದ್ದ ಇರ್ಬೋದು. ಜನರಲ್ ಹೈಟ್ ನಾನು ತೊಗೊಂತು ಅಂತಂದರೆ 5.5 6 ಅಡಿ ಒಳಗಡೆ ಸಾಕಷ್ಟು ಜನ ಇರ್ತಾರೆ. ಈ 5.5 6 ಅಡಿ ದೊಡ್ಡದ, 3 ಇಂಚು ದೊಡ್ಡದ? ನಿಮಗೇನು ಅನಿಸುತ್ತೆ, ಯಾವುದು ದೊಡ್ಡದು? ನಾನು ಮಾತಾಡ್ತಿರೋ ವಿಚಾರ ಅಂದರೆ ಏನು ಕಾಣ್ತು? ನಾಲಿಗೆ. ನಾನು ಮಾತಾಡ್ತಿರೋ ವಿಚಾರ ನಾಲಿಗೆ. ನಾಲಿಗೆ ನಮ್ಮ ದೇಹದ ಒಂದು ಅಂಗ. ನಾವು ಜನರಲಿ ಅದನ್ನು ತೆಗೆದು ತೋರಿಸಲ್ಲ, ಎಲ್ಲರಿಗೂ ನಮ್ಮಲ್ಲೇ ಇಟ್ಕೊಂಡಿರ್ತೀವಿ. ಆ ನಾಲಿಗೆಗೆ 2 ಬಾಗಿಲಿದೆ. ಅದು ಒಂಥರ ದೇವ್ರ ಥರ, ಅದು ಗರ್ಭಗುಡಿಲಿರೋ ದೇವ್ರ ಥರ. ಯಾವ ರೀತಿ ದೇವರು ಒಂದು ದೇವಸ್ಥಾನದಲ್ಲಿ 2-3 ಬಾಗಿಲು ದಾಟಿ ನಾವು ದೇವ್ರ ಹತ್ರ ಹೋಗ್ತೀವೋ, ನಮ್ಮ ನಾಲಿಗೆಗೂ ಒಂದು, ನಮ್ಮ ಹಲ್ಲುಗಳು ಒಂದು ಬಾಗಿಲು, ನಮ್ಮ ತುಟಿ ಇನ್ನೊಂದು ಬಾಗಿಲು. ಸೊ ನಮ್ಮ ನಾಲಿಗೆ ನಮಗೆ ದೇವರಾಗಿರಬೇಕು. ಈ ನಾಲಿಗೆ ತುಂಬ ಮಸಲ್ಸಿಂದ ಇರೋ ಒಂದು ಅಂಗ. ಇದು ಒಳಗಡೆ ಎಳ್ಕೊಳ್ಳೋಕ್ಕೂ ಆಗುವಂಥ ಮಸಲ್ಸು ಇರುತ್ತೆ, ಆಚೆ ತೆಗೆದು ತೋರಿಸೋವಂಥ ಮಸಲ್ಗಳು ಇರುತ್ತೆ. ಅಂದರೆ ಕಂಟ್ರ್ಯಾಕ್ಷನ್ನು ಆಗುತ್ತೆ, ಎಕ್ಸ್ಪ್ಯಾಂಡು ಆಗುತ್ತೆ. ಆ ಥರ ಒಂದು ಮಸಲ್ಸ್ ಇರೋವಂಥ ಒಂದು ಅಂಗ. ಎಷ್ಟು ಇಂಪಾರ್ಟೆಂಟಪ್ಪ ಇದು ಅಂತಂದರೆ, ಈಗಿನ ಕಾಲದಲ್ಲಿ ಬಿಡಿ, ಡಾಕ್ಟ್ರುಗಳು ನಮ್ಮ ಒಂದು 10 ವರ್ಷ 15 ವರ್ಷದ ಹಿಂದೆ ನಾವು ಯಾವುದಾನ ಒಬ್ಬ ಡಾಕ್ಟ್ರ್ ಹತ್ರ ಏನಾದರೂ ಒಂದು ಚಿಕ್ಕ ಕಾಯಿಲೆ ಆಗಿ ಹೋಯಿತು ಅಂತಂದರೆ ಅವ್ರು ಕೇಳ್ತಿದ್ದಿದ್ದು ಮೊದಲನೇ ಪ್ರಶ್ನೆನೇ ನಿಮ್ಮ ನಾಲಿಗೆ ತೋರಿಸಿ ಅಂತ ಕೇಳೋರು. ನಾವು ಯಾವಾಗ ಬಾಯಿ ತೆಗೆದು ನಾಲ್ಗೆನ ಆಚೆ ಇಟ್ಟು ಅವ್ರಿಗೆ ನಾಲ್ಗೆ ತೋರಿಸ್ತೀವೋ, ಆ ಡಾಕ್ಟ್ರಿಗೆ ನಮ್ಮ ದೇಹದ ಒಳಗೆ ಏನು ತೊಂದರೆ ಆಗ್ತಿದೆ ಅಂತ ಅವ್ರಿಗೆ ಅದನ್ನು ತೋರಿಸ್ಕೊಡೋವಂಥ ಎಕ್ಸ್ರೇ ಯಂತ್ರ ನಾಲಿಗೆ. ಅದರಿಂದ ನೋಡೇ ನಮಗೇನು ತೊಂದರೆ ಆಗಿದೆ ಅಂತ ಅವ್ರು ಕಂಡುಹಿಡಿದು ಅದಕ್ಕೆ ಬೇಕಾಗುವಂಥ ಔಷಧಿ ನಮಗೆ ಕೊಟ್ಟು ನಮ್ಮ ಕಾಯಿಲೆಯನ್ನು ದೂರ ಮಾಡ್ತಾಯಿದ್ರು. ನಾಲಿಗೆ 3 ಇಂಚು ಎಷ್ಟು ಆಟ ಆಡಿಸುತ್ತಲ್ವ ನಮ್ಮನ್ನು. ಏನೋ ಒಂದು ತಿಂತೀವಿ, ಖಾರ ಇತ್ತು ಅಂತಂದರೆ ಅದಕ್ಕೆ ನಾವು ಕೊಡೋ ರಿಯಾಕ್ಷನ್ನೇ ಬೇರೆ, ಸಿಹಿ ಇತ್ತು ಅಂದರೆ ಅದಕ್ಕೆ ನಾವು ಕೊಡೋ ರಿಯಾಕ್ಷನ್ನೇ ಬೇರೆ, ತುಂಬ ಹುಳಿ ಇತ್ತು ಅಂದರೆ ಅದಕ್ಕೆ ನಾವು ಕೊಡೋ ರಿಯಾಕ್ಷನ್ನೇ ಬೇರೆ. ಈ ರೀತಿ ನಮ್ಮ ನಾಲಿಗೆ ಮೇಲೆ ಏನು ಬೀಳತ್ತೆ ಅದಕ್ಕೆ ನಾವು ಸ್ಪಂದಿಸೋದು, ಇನ್ಸ್ಟೆಂಟಾಗಿ ನಾವು ಸ್ಪಂದಿಸೋ ಹಾಗೆ ಮಾಡೋದು ನಾಲಿಗೆ. ನಾಲಿಗೆ ಮೇಲಿರೋ 100 ಟೇಸ್ಟ್ ಬಡ್ಸ್ ಅಂತಂತೀವಿ. ಈ ರುಚಿ ಅನ್ನೋದು ಇದೆಯಲ್ಲ, ಇದು ಬರೀ 3-3.5 ಅಡಿ ಅಷ್ಟೇ ಅದಿರೋದು. ಅದನ್ನು ದಾಟ್ಬಿಟ್ಟ ಮೇಲೆ ನಾವು ಖಾರ ತಿಂದರೂ ನಮಗೆ ಗೊತ್ತಾಗಲ್ಲ, ಸಿಹಿ ತಿಂದಿದ್ರೂ ಗೊತ್ತಾಗಲ್ಲ, ಉಪ್ಪು ತಿಂದಿದ್ರೂ ಗೊತ್ತಾಗಲ್ಲ. ಯಾಕೆ ಅಂದರೆ ಅದು ನಮ್ಮ ಅನ್ನನಾಳದ ಮೂಲಕ ಒಳಗಡೆ ಹೋಗಿ ಅದ್ರ ಪಾಡಿಗೆ ಅದು ಏನು ಕೆಲಸ ಮಾಡಬೇಕೋ ಮಾಡ್ಕೊಳ್ಳುತ್ತೆ ಹೊರತು ರುಚಿ ಅನ್ನೋದು ಅಲ್ಲಿಗೆ ಕೊನೆ. ಆ 3.5 ಅಡಿ ದಾಟಿದ ಮೇಲೆ ರುಚಿ ಅನ್ನೋದೇ ಇರಲ್ಲ. ಆದರೆ ಆ 3.5 ಅಡಿ ದಾಟೋ ಹೊತ್ತಿಗೆ ನಮ್ಮಲ್ಲಿ ಯಾವ್ಯಾವ ರೀತಿ ರಿಯಾಕ್ಷನ್ಸ್ ತರಿಸುತ್ತೆ. ಒಬ್ಬ ಯಾವುದನ್ನು ತಿನ್ನಬಾರ್ದು ಅನಿಸುತ್ತೋ ಅದನ್ನೇ ತಿನ್ನೋದಕ್ಕೆ ಪ್ರೇರೇಪಿಸುತ್ತೆ ಈ ನಾಲಿಗೆ. ನಾನು ಚಿಕ್ಕವನಾಗಿದ್ದಾಗ ನಮ್ಮನೆ ಹತ್ರ ಒಂದು ಹೋಟ್ಲಿತ್ತು. ಆ ಹೋಟ್ಲ ಒಬ್ಬ ಮುದುಕ ಬರೋರು. ಅವರು ನನ್ನ ಫ್ರೆಂಡ್ ಅವರ ಅಪ್ಪನೇನೆ. ಯಾರಾನ ಇಡ್ಲಿ ತಟ್ಟೆ ಇಟ್ಬಿಟ್ಟು ಏನೋ ನೀರು ತರಕ್ಕೆಲ್ಲೋ ತಿರ್ಗಾ ಹೋದರು ಅಂತಂದರೆ ಇವ್ರು ಪಾಪ ಆ ಇಡ್ಲಿ ತಟ್ಟೆ ಮುಂದೆ ನಿಂತ್ಕೊಂಡು ಆ ಇಡ್ಲಿ ಸಾಂಬಾರು ಜೊತೆ ತಿನ್ಬಿಡೋರು. ಆ ನೀರು ತರಕ್ಕೆ ಹೋಗಿದ್ದವ್ರು ಬಂದು ನೋಡೋ ಹೊತ್ತಿಗೆ ಇಡ್ಲಿ ಖಾಲಿ, ಬರೀ ಪ್ಲೇಟ್ ಮಾತ್ರ ಇರೋದು. ಬೈಯೋರು, ಇವರು ಸೈಲೆಂಟಾಗಿ ಹೋಗ್ಬಿಡೋರು.
ಯಾತಕ್ಕೆ ಮನೆಯಲ್ಲಿ ಅವ್ರಿಗೆ ಆ ನಾಲ್ಗೆ ರುಚಿ ಯಾವುದೋ ಕಾರಣಕ್ಕೆ ಅವ್ರಿಗೆ ಆರೋಗ್ಯದ ವಿಚಾರಕ್ಕೆ ಇರಬೇಕು ಮುಖ್ಯವಾಗಿ. ಅವ್ರಿಗೆ ಇಷ್ಟಪಡೋ ತಿಂಡಿ ಸಿಗ್ತಿರ್ಲಿಲ್ಲ ಅವ್ರಿಗೆ ಮನೆಯಲ್ಲಿ. ಸೊ ಆ ಆಸೆಯನ್ನು ಪೂರೈಸ್ಕೊಳ್ಳೋಕ್ಕೆ ಈ ಹೋಟೆಲ್ಗೆ ಬಂದು ಬೈಸ್ಕೊಂಡಾದರೂ ಪರವಾಗಿಲ್ಲ, ನನ್ನ ಆಸೆ ತೀರಿಸ್ಕೊತೀನಿ ಅಂತ ಹೋಗ್ತಾಯಿದ್ರು. ಎಷ್ಟೋ ಜನರು ಮನೆಗೆ ಬರ್ತಾರೆ, ಕಾಫಿ ಕುಡಿದ್ಬಿಟ್ಟು ಹೋಗ್ತಾರೆ. ನಮ್ಮ ಮನೆಗೂ ಒಬ್ಬರು ಬರ್ತಿರೋರು, ಒಬ್ಬರು ನನ್ನ ಫ್ರೆಂಡ್ ಅವರ ಅಪ್ಪ, ಅವರು ಕೂಡ ಅವ್ರು ಬಂದು ಹೋದ್ಮೇಲೆ ಅವ್ರ ಸೊಸೆ ಬರೋರು ನಮ್ಮ ಹತ್ರ ಬಂದು, ನಮ್ಮ ಮಾವನವ್ರು ಬಂದು ಕಾಫಿ ಕುಡ್ದು ಹೋದ್ರಾ ಅಂತ. ನಾವು ಹೌದು ಅಂತಂದರೆ ಅವ್ರು ಹೇಳೋರು, ಅವ್ರಿಗೆ ಕಾಫಿ ಕೊಡಬೇಡಿ ನೀವು, ಅವರೇ ಡಯಾಬಿಟಿಕ್ ಅವರು, ನಾನು ಮನೆಯಲ್ಲಿ ಕೊಡಲ್ಲ, ಅದಕ್ಕೆ ಇಲ್ಲಿ ಬಂದು ಕುಡಿದ್ಬಿಡ್ತಾರೆ ಅವರು. ಆಕೆ ಕಾಳಜಿ ಅರ್ಥ ಆಯಿತು ನಮಗೆ. ಆದರೆ ಈ ಮನುಷ್ಯನ ಆಸೆ ನೋಡಿ ಹಿಂಗಿರುತ್ತೆ, ಯಾವುದು ಬೇಡ ಅಂತೀವೋ ಅದನ್ನೇ ತಿನ್ನುವಂಥ ಟೆಂಪ್ಟ್ ಮಾಡೋವಂಥ ಆಯುಧ ಈ ನಾಲ್ಗೆ. ಡಯಾಬಿಟಿಕ್ ಇರೋರಿಗೆ ಸಿಹಿ ತಿನ್ನಲೇಬೇಕು, ಕಾಯಿಲೆ ಬಿಡಿ, ಆರೋಗ್ಯವಾಗಿರೋರ್ಗೂ ನಮ್ಮಲ್ಲಿ ತುಂಬ ಜನಕ್ಕೆ ಈ ಜಿಹ್ವಾ ಚಾಪಲ್ಯ ಅಂತ ಏನಂತೀವಲ್ಲ, ನಾಲಿಗೆ ಚಪಲ ಅನ್ನೋದು, ಅದನ್ನು ಜಯಿಸೋದು ಬಹಳ ಕಷ್ಟ. ನನ್ನ ಬಗ್ಗೆ ಮಾತಾಡಬೇಕು ಅಂತಂದರೆ ನನಗೆ ಸ್ವೀಟ್ಸ್ ತುಂಬ ಇಷ್ಟ. ಮೈಸೂರು ಪಾಕ್ ಭಾಳ ಖುಷಿಯಾಗಿ ತಿಂತೀನಿ. ಘೀ ಮೈಸೂರು ಪಾಕ್ ಆದರೆ ಇನ್ನೂ ಇಷ್ಟ. ಕಾಜು ಸ್ವೀಟ್ಸ್ ಬಹಳ ಇಷ್ಟ. ಜಾಮೂನ್ ಬಹಳ ಇಷ್ಟ. ಯಾವುದೇ ರೀತಿ ಸ್ವೀಟ್ ಆಗಿರಲಿ ನನಗೆ ಬಹಳ ಇಷ್ಟ. ನಿಮಗೆ ಯಾವುದು ಇಷ್ಟ? ನಿಮಗೆ ಸಿಹಿ ಇಷ್ಟನಾ, ಖಾರ ಇಷ್ಟನಾ, ಅಥವಾ ಹುಳಿ ಇಷ್ಟನಾ? ನಿಮಗೆ ಯಾವುದು ನಾಲಿಗೆ ಚಪಲ ನಿಮ್ಮನ್ನು ಇನ್ನೂ ನೀವು ಜಯಿಸಿಲ್ಲ? ನಾನು ನನ್ನ ಸಿಹಿ ಚಪಲನ ಜಯಿಸಬೇಕು ಅಂತ ತುಂಬ ಪ್ರಯತ್ನ ಪಟ್ಟಿದ್ದೀನಿ. ಸುಮಾರು ಒಂದು 500 ಸಲ ಬಿಟ್ಬಿಟ್ಟಿದ್ದೀನಿ. ಆದರೆ 501ನೇ ಸಲ ತಿರ್ಗಾ ಶುರು ಹಚ್ಕೊಂಡಿದ್ದೀನಿ. ಆ ರೀತಿ ನಿಮ್ಗೆ ಯಾವುದಾನ ಜಯಿಸಕ್ಕೆ ಆಗದೇ ಇರೋವಂಥ ನಾಲ್ಗೆ ಚಪಲ ಯಾವುದಾನ ನಿಮ್ಮಲ್ಲಿ ಇದೆಯಾ? ದಯವಿಟ್ಟು ಹಂಚ್ಕೊಳ್ಳಿ. ನಾಲ್ಗೆ ಇನ್ನೊಂದು ಮಾಡುತ್ತೆ, ನಮ್ಮನ್ನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಡೋದು ಒಂದು ಮುಖ್ಯವಾದ ಅಂಗ ನಾಲ್ಗೆನೇ. ನಾಲ್ಗೆ ಹೊರಡೋದು ಅಂತೀವಲ್ಲ, ಅದು ಯಾವ ಪದಗಳನ್ನು ನಾವು ಉಪಯೋಗಿಸ್ತೀವಿ ಅದಕ್ಕೆ ಅನುಗುಣವಾಗಿ ಆ ನಾಲ್ಗೆ ಹೊರಳುತ್ತೆ. ನನ್ನ ನಾಲ್ಗೆನ ನಾನು ಬೈಯೋದಕ್ಕೂ ಉಪಯೋಗಿಸ್ಬೋದು, ಆಶೀರ್ವಾದ ಮಾಡೋಕ್ಕೂ ಉಪಯೋಗಿಸ್ಬೋದು, ನನ್ನ ಸಂತೋಷ ವ್ಯಕ್ತಪಡಿಸೋದಕ್ಕೂ ಉಪಯೋಗಿಸ್ಬೋದು, ನನ್ನ ದುಃಖನ ತೋರಿಸ್ಕೊಳ್ಳೋಕ್ಕೂ ಉಪಯೋಗಿಸ್ಕೋಬೋದು. ನೀವು ಯಾವುದಕ್ಕೆ ನಿಮ್ಮ ನಾಲ್ಗೆನ ಉಪಯೋಗಿಸ್ಕೊತೀರ? ಬೈಯೋದಕ್ಕ, ಹೊಗಳೋದಕ್ಕ, ಸಂತೋಷ ವ್ಯಕ್ತಪಡಿಸೋಕ್ಕ, ದುಃಖ ವ್ಯಕ್ತಪಡಿಸೋಕ್ಕ? ಚಿಕ್ಕದೊಂದು ಕತೆ ಹೇಳ್ತೀನಿ, ನಾಲ್ಗೆ ಮಹತ್ವ. ಈ ಒಂದು ಸಲ ನಾಲ್ಗೆ ಮತ್ತು ಹಲ್ಲಿಗೆ ಜಗಳ ಆಗೋಯ್ತಂತೆ. ಹಲ್ಲು ಹೇಳ್ತಂತೆ, ನಾಲ್ಗೆ ಬಾಯಿ ಮುಚ್ಕೊಂಡಿರು, ನೀನೇನಾದ್ರ ಮಿಸ್ಕಾಡಿದ್ರೆ ಕುಳಿತಲ್ಲೇ ನಿನ್ನ ಕಚ್ಚಿಬಿಡ್ತೀನಿ, ನಿನ್ನ ಕೈಲಿ ಇನ್ನೇನು ಮಾಡೋಕ್ಕಾಗಲ್ಲ, ಆ ರೀತಿ ಮಾಡಿಬಿಡ್ತೀನಿ, 2 ತುಂಡು ಮಾಡಿ ನಿನ್ನ ಸಾಯಿಸಿಬಿಡ್ತೀನಿ ಅಂತಂತೆ. ನಾಲ್ಗೆ ಅಂತಂತೆ, ಹೌದಪ್ಪ ನೀನೇ ದೊಡ್ಡ ಮನುಷ್ಯ, ಆಯಿತು ನೀನೇ ಗೆದ್ದೆ, ನಾನೇ ಸೋತೆ, ಚೆನ್ನಾಗಿರು ನೀನು, ನಾನು ಸೋತೆ, ಒಪ್ಕೊಂಡೆ ಅಂತ ಹೇಳ್ಬಿಡ್ತಂತೆ. ಆದರೆ ಒಪ್ಕೊಂಡಿತ್ತ? ಇಲ್ಲ, ನಾಲ್ಗೆ ಒಪ್ಕೊಂಡಿಲ್ಲ. ಮಹಾ ಕಿಲಾಡಿ ಅಂಗ ಅದು. ಯಾವುದೋ ಒಂದು ಪರಿಸ್ಥಿತಿನಲ್ಲಿ ಸರಿಯಾದ ಟೈಮಲ್ಲಿ ಮನಸ್ಸೋ ಇಚ್ಛೆ ಮಾತಾಡ್ಬಿಡ್ತಂತೆ. ಒಬ್ಬ ಪೈಲ್ವಾನ್ ಎದುರುಗಡೆ ಒಂದು ಗೂಸ ಬಿಟ್ಟ, ಅವನು 32 ಹಲ್ಲು ಉದುರೋಯ್ತಂತೆ. ಆಗ ನಾಲ್ಗೆ ಅವನಿಗೆ ಹೇಳ್ತಂತೆ, ನೋಡಯ್ಯ, ನೀನು ನನ್ನ ಕಚ್ಬೋದು, ಆದರೆ ನಾನು ನಿನ್ನ ಸಾಯಿಸ್ಬಿಡ್ತೀನಿ ಗೊತ್ತಾ, ಸಾಯಿಸಿದ್ದೀನಿ ನೋಡು ಅಂತ ಹೇಳ್ತಂತೆ. ಮಿತ್ರರೇ, ನಾಲ್ಗೆ ಬಹಳ ಮುಖ್ಯವಾದ ಅಂಗ. ಅದು ನಮಗೆ ಒಳ್ಳೇದು ಮಾಡೋದಕ್ಕೂ ಅವಕಾಶ ಮಾಡಿಕೊಡುತ್ತೆ, ಕೆಟ್ಟದ್ದು ಮಾಡೋಕ್ಕೂ ಅವಕಾಶ ಮಾಡಿಕೊಡುತ್ತೆ, ಆರೋಗ್ಯವಾಗಿರೋಕ್ಕೂ ಅವಕಾಶ ಮಾಡಿಕೊಡುತ್ತೆ, ಕಾಯಿಲೆ ಬೀಳೋಕ್ಕೂ ಅವಕಾಶ ಮಾಡಿಕೊಡುತ್ತೆ. ನಮ್ಮ ನಾಲಿಗೆನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳೋಣ. ನಮ್ಮ ನಾಲಿಗೆಯಿಂದ ನಮ್ಮ ಆರೋಗ್ಯ ಚೆನ್ನಾಗಿರಲಿ,
ನಮ್ಮ ನಾಲಿಗೆಯಿಂದ ನಮ್ಮ ಸುತ್ತಮುತ್ತಲಿನ ಜನರು ಚೆನ್ನಾಗಿರಲಿ, ಮುಖ್ಯ ನಮ್ಮ ಹಳ್ಳಿಗಳು ಚೆನ್ನಾಗಿರಲಿ. ಈ ಒಂದು ಚಿಕ್ಕ ನನ್ನ ಅನಿಸಿಕೆ, ನನ್ನ ಹಂಚಿಕೆ ನಿಮ್ಗೆ ಹೇಗೆ ಅನ್ನಿಸ್ತು ಮಿತ್ರರೇ? ನಿಮಗಿಷ್ಟ ಆದರೆ ದಯವಿಟ್ಟು ಈ ಎಪಿಸೋಡ್ಗೆ ಒಂದು ಲೈಕ್ ಕೊಡಿ, ಹಾಡು ಹರಟೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಮಿತ್ರರ ಜೊತೆ ಈ ವಿಡಿಯೋನ ಹಂಚ್ಕೊಳ್ಳಿ. ಮತ್ತು ಬಹು ಮುಖ್ಯವಾಗಿ ನಾಲಿಗೆ ನಿಮಗೆ ಯಾವ ರೀತಿ ಸಹಾಯ ಮಾಡಿದೆ, ನಿಮಗೆ ಯಾವ ರೀತಿ ಚಾಲೆಂಜ್ಗಳನ್ನು ಕೊಟ್ಟಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನನ್ನ ಜೊತೆ ಹಂಚ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಕ್ಕೆ ಮುಕ್ತ ಸ್ವಾಗತ ಎಂದೂ ಇದ್ದೇ ಇರುತ್ತೆ. ಯಾಕೆಂದರೆ ಪ್ರತಿ ಸಲ ಹೇಳೋ ಹಾಗೆ ಹಾಡು ಹರಟೆ ಬರೀ ನನ್ನ ಚಾನಲಲ್ಲ, ಅದು ನಮ್ಮ ಚಾನಲ್, ನಿಮ್ಮ ಚಾನಲ್. ಈ ಚಾನಲ್ನ ಬೆಳೆಸೋಣ, ಉಳಿಸೋಣ, ಹರಸೋಣ. ನಮಸ್ಕಾರ.